ಒಂದು ಘನದ ಪ್ರತಿ ಅಂಚನ್ನು ಅದರ ಎರಡರಷ್ಟು ಹೆಚ್ಚಿಸಿದರೆ ಅದರ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಪಟ್ಟು ಹೆಚ್ಚಾಗುವುದು? ಹೌದಾ? ಏನ್ ಕೊಟ್ಟಿದ್ದಾನೆ ಪ್ರಶ್ನೆಯಲ್ಲಿ? ಒಂದು ಘನ ಕೊಟ್ಟಿದ್ದಾನೆ. ಆ ಘನದ ಅಂಚನ್ನ ಎರಡರಷ್ಟು ಹೆಚ್ಚಿಸಿದ್ರೆ ಏನ? ಘನದ ಅಂಚನ್ನು ಎರಡರಷ್ಟು ಹೆಚ್ಚಿಸಿದ್ರೆ ಇದು ನಮ್ದು ಘನ. ಹೌದಾ? ಚೌಕಘನ. ಚೌಕಘನದ ಪ್ರತಿಯೊಂದು ಅಂಚನ್ನ ನಾವು ಎಲ್ ಅಂತ ತಗೊಳ್ತೇವೆ. ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಈ ಅಂಚನ್ನ ನಾವು ಎರಡು ಎಲ್ ಅಂತ ತಗೊಂಡಿದ್ವಿ. ಅಂದ್ರೆ ಅದನ್ನ ಎರಡರಷ್ಟು ಹೆಚ್ಚಿಸಿದ್ರೆ ಎಷ್ಟಾಗ್ತದ? ಎರಡು ಎಲ್ ಆಗ್ತದೆ. ಸೊ ಆವಾಗ ಎರಡು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಫಸ್ಟ್ ಅದರ ಮೇಲ್ಮೈ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುವುದು? ಅದರ ಅಂಚನ ಎರಡರಷ್ಟು ಹೆಚ್ಚಿಸಿದ್ರೆ ಮೇಲ್ಮೈ ವಿಸ್ತೀರ್ಣ ಎಷ್ಟು ಹೆಚ್ಚಾಗ್ತದೋ ಮತ್ತು ಅದರ ಗಾತ್ರವು ಎಷ್ಟು ಪಟ್ಟು ಹೆಚ್ಚಾಗುವುದು? ಅದರ ಗಾತ್ರ ಎಷ್ಟು ಹೆಚ್ಚಾಗ್ತದೆ ಅದನ್ನ ನಾವು ಕಂಡುಹಿಡಿಬೇಕು. ಗೊತ್ತಾಯ್ತಾ? ನೋಡಿ, ಪರಿಹಾರ ಬರ್ದು ಕೊಟ್ಟಿದ್ದನ್ನ ಬರ್ಕೊಂಡ್ರೆ ಚೌಕಘನದ ಬಾಹು ಎಲ್. ಚೌಕಘನದ ಬಾಹುವನ್ನು ಏನಂತ ತಗೊಂಡಿದ್ವಿ ನಾವು? ಎಲ್ ಅಂತ ತಗೊಂಡಿದ್ವಿ. ಆ ಬಾಹುವನ್ನು ನಾವು ಎರಡರಷ್ಟು ಹೆಚ್ಚಿಸಿದ್ರೆ ಏನಾಗ್ತದ? ಎರಡು ಎಲ್. ಅದನ್ನ ಎರಡರಷ್ಟು ಹೆಚ್ಚಿಸಿದ್ರೆ ಎರಡು ಎಲ್ ಆಗ್ತದ. ಚೌಕಘನದ ಮೇಲ್ಮೈ ವಿಸ್ತೀರ್ಣ, ಚೌಕಘನದ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನು? R(L²). ಈಗ ಅದನ್ನ ಎರಡರಷ್ಟು ಹೆಚ್ಚಿಸಿದಾಗ ಚೌಕಘನದ ಮೇಲ್ಮೈ ವಿಸ್ತೀರ್ಣ ಏನಾಗ್ತದ? ಎಲ್ ಇದ್ದಲ್ಲಿ ಸ್ಕ್ವೇರ್. ಈಗ ನೋಡ್ರಿ, ಆರ್ ಇದ್ದಾಗಿ ಬರ್ಕೊಂಡ್ರೆ ಎರಡು ಎಲ್ ಸ್ಕ್ವೇರ್. ಎರಡು ಸ್ಕ್ವೇರ್ ಅಂದ್ರೆ 4 ಆಗ್ತದ. ಎಲ್ ಸ್ಕ್ವೇರ್ ಇದ್ದಾಗಿ ಬರ್ಕೊಂಡು ಆ 4 24. 24 ಎಲ್ ಸ್ಕ್ವೇರ್ ಅಂತ ಅಂಚನ್ನು ಎರಡು ಪಟ್ಟು ಹೆಚ್ಚಿಸಿದ್ರು ಅದ್ರ ಮೇಲ್ಮೈ ವಿಸ್ತೀರ್ಣ 24 ಪಟ್ಟು ಹೆಚ್ಚಾಗ್ತದೆ. ಇದು ನಮ್ದು ಫಸ್ಟ್ ಕ್ವೆಶ್ಚನ್ ಆನ್ಸರ್. ಈಗ ಸೆಕೆಂಡ್ ಕ್ವೆಶ್ಚನ್ ಅಲ್ಲಿ ಏನ್ ಕೇಳ್ತಾರ? ಚೌಕಘನದ ಗಾತ್ರ. ಸೊ ಚೌಕಘನದ ಗಾತ್ರ ಎಷ್ಟು ಹೆಚ್ಚಾಗ್ತದೆ ಅದನ್ನ ಕಂಡುಹಿಡಿಬೇಕು. ಸೊ ಅದು ನೋಡಿ, ಚೌಕಘನದ ಗಾತ್ರ ಈಕ್ವಲ್ಸ್ ಟು ಎಲ್ ಕ್ಯೂಬ್. ವಾಲ್ಯೂಮ್ ಎಷ್ಟಿರ್ತದೆ? ವಾಲ್ಯೂಮ್ ಆಫ್ ಕ್ಯೂಬ್ ಎಲ್ ಕ್ಯೂಬ್ ತಗೊಳ್ಬೇಕು. ಎರಡರಿಗೆ 3 ಸಲ ಗುಣಾಕಾರ ಮಾಡಬೇಕು. ಎರಡರಿಂದ 4, 4 ಅಂದ್ರೆ 8. ಸರಿ, 8 L⁻³ ಅನ್ನ ಎಲ್ ಕ್ಯೂಬ್ 8 L. ಸೊ ನಾವು ಘನದ ಅಂಚನ್ನು ಎರಡರಷ್ಟು ಹೆಚ್ಚಿಸಿದ್ರೆ ಅದರ ಗಾತ್ರ 8 ಪಟ್ಟು ಹೆಚ್ಚಾಗುತ್ತೆ. ರೈಟ್? ಸೊ ದಿಸ್ ಇಸ್ ಯೋರ್ ಆನ್ಸರ್. ಕ್ಲಿಯರ್?